ಬಹಳಷ್ಟು ಅಭ್ಯರ್ಥಿಗಳು ಕೆಸೆಟ್ ಪರೀಕ್ಷೆ ಯಾವಾಗ ಕಾಲ ಆಗುತ್ತಾ, ನೋಟಿಫಿಕೇಶನ್ ಯಾವಾಗ ಆಗುತ್ತಾ ಅಂತ ಕೇಳ್ತಾ ಇದ್ರಿ. ಈಗ ಕೆಇಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ನೋಟಿಫಿಕೇಶನ್ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ. ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ 2026. ನಾವು ಈ ವಿಡಿಯೋದಲ್ಲಿ ಕೆಸೆಟ್ ಪರೀಕ್ಷೆಯ ದಿನಾಂಕ ಮತ್ತು ಸೂಚನೆಗಳು, ಅರ್ಜಿ ಸಲ್ಲಿಸಲು ಇರುವ ನಿಬಂಧನೆಗಳು, ಅರ್ಹತಾ ನಿಬಂಧನೆಗಳು ಅಂದ್ರೆ SCA ದವರಿಗೆ, SCB, SCC ಯಾವ ರೀತಿ ಸರ್ಟಿಫಿಕೇಟ್ ಅನ್ನ ಮಾಡಿಸ್ಬೇಕು, ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನ ನೋಡೋಣ. ಮತ್ತ ವಯೋಮಿತಿ, ಯಾವ್ಯಾವ ವರ್ಗದವರಿಗೆ ಯಾವ್ಯಾವ ವಯೋಮಿತಿ ಇದೆ ಅರ್ಜಿ ಸಲ್ಲಿಸಲು ಅದನ್ನ ನೋಡೋಣ. ವಿನಾಯಿತಿ, ಕೆಸೆಟ್ ಪರೀಕ್ಷೆಯಿಂದ ಯಾರಿಗೆ ವಿನಾಯಿತಿ ಇದೆ ಅವರು ಅದನ್ನ ನೋಡೋಣ. ನೆಕ್ಸ್ಟ್ ಪರೀಕ್ಷಾ ಶುಲ್ಕ ಈ ಪರೀಕ್ಷೆಗೆ ಸಾಮಾನ್ಯ ಅಭ್ಯರ್ಥಿಗೆ ಎಷ್ಟು, ಮಹಿಳಾ ಅಭ್ಯರ್ಥಿಗೆ ಮತ್ತು SC, ST, OBC ಅವರಿಗೆ ಎಷ್ಟೆಷ್ಟು ಪರೀಕ್ಷಾ ಶುಲ್ಕ ಇದೆ ಅನ್ನೋದನ್ನ ನೋಡೋಣ. ಪರೀಕ್ಷಾ ವಿಧಾನ ಯಾವ ರೀತಿಯಾಗಿರುತ್ತ ಅದನ್ನ ನೋಡೋಣ. ಪರೀಕ್ಷಾ ದಿನಾಂಕ ಮತ್ತು ಪತ್ರಿಕೆಗಳು, ಯಾವ ಪತ್ರಿಕೆ ಯಾವ ದಿನಾಂಕದಿಂದ ನಡೆಯುತ್ತಾ ಅನ್ನೋದನ್ನ ನೋಡೋಣ. ಮತ್ತೆ ಪಠ್ಯಕ್ರಮ, ಪತ್ರಿಕೆ 1ಕ್ಕೆ ಪಠ್ಯಕ್ರಮ ಏನಿರುತ್ತ, ಪತ್ರಿಕೆ 2ಗೆ ಪಠ್ಯಕ್ರಮ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡೋಣ. ಇದೆಲ್ಲ ಆದ ನಂತರ ಪಡೆಯಬೇಕಾದ ಕನಿಷ್ಠ ಅಂಕಗಳು. ನೀವು ಅಂದ್ರೆ ಕೆಸೆಟ್ ಕ್ವಾಲಿಫೈ ಆಗಬೇಕು ಅಂತಂದ್ರ ಪಡೆಯಬೇಕಾದ ಕನಿಷ್ಠ ಅಂಕಗಳು, ಅದನ್ನ ಕ್ಲಾರಿಫೈ ಮಾಡ್ತೀನಿ ನಾನು ವಿಡಿಯೋದೊಳಗೆ. ಅಂದ್ರ ಕನಿಷ್ಠ ಅಂಕ ಅಂದ್ರೆ ಏನು, ಕ್ವಾಲಿಫೈ ಕಟ್ ಆಫ್ ಅಂದ್ರೆ ಏನು ಅನ್ನೋದನ್ನ ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಕೊನೆಯವರೆಗೂ ನೋಡ್ರಿ, ಕೆಸೆಟ್ ಬಗ್ಗೆ ಎಲ್ಲಾ ಮಾಹಿತಿನೂ ಗೊತ್ತಾಗುತ್ತೆ ನಿಮ್ಗೆ. ಅಧಿಸೂಚನೆ 10/8/2026 ಬಂದಿದೆ. ನೋಡ್ರಿ, UGC ನವದೆಹಲಿ ಅವರ ಪತ್ರ ದಿನಾಂಕ 6/9/2023 ನಿರ್ದೇಶನದಂತೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ 2026 ಅನ್ನ 11/10/2026 11 ಅಕ್ಟೋಬರ್ 2026 ಭಾನುವಾರರಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನಡೆಸ್ತಾ ಇರೋದು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರನ ನಡೆಸಲು ಆಯೋಜಿಸಿದ್ದು ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನ ಕರೆಯಲಾಗಿದೆ. ಕೆಸೆಟ್ 2026 ಪರೀಕ್ಷೆ ವೇಳಾಪಟ್ಟಿ ಕೆಳಗಿನಂತಿದೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 10/8/2026. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 5/9/2026. ಅರ್ಜಿ ಶುಲ್ಕ ಪಾವತಿಯ ಕೊನೆಯ ದಿನಾಂಕ 6/9/2026. ಪ್ರವೇಶ ಪತ್ರ ಬಿಡುಗಡೆ ದಿನಾಂಕ 1/10/2026 ಅಂದ್ರ 1 ಅಕ್ಟೋಬರ್ 2026. ಪರೀಕ್ಷಾ ದಿನಾಂಕ 11 ಅಕ್ಟೋಬರ್ 2026. ಅಭ್ಯರ್ಥಿಗಳು ಕೆಸೆಟ್ 2026ಕ್ಕೆ ಆನ್ಲೈನ್ ಮೂಲಕ ಮಾತ್ರ ಅರ್ಜಿ ಸಲ್ಲಿಸಬಹುದು. ಯಾವುದೇ ತರದ ಇತರ ನಮೂನೆಯಲ್ಲಿ ಅರ್ಜಿ ಸ್ವೀಕರಿಸಲಾಗುವುದಿಲ್ಲ. ಕೆಎ ವೆಬ್ಸೈಟ್ಗೆ ವಿಸಿಟ್ ಕೊಟ್ಟು ಅಲ್ಲಿ ಪ್ರವೇಶಿಸುವ ಮೂಲಕ ಆನ್ಲೈನ್ ಅರ್ಜಿ ಸಲ್ಲಿಸಬಹುದು. ಓಕೆ, ಅರ್ಜಿಯನ್ನ ಸಲ್ಲಿಸುವ ಮುನ್ನ ಅಭ್ಯರ್ಥಿಗಳು ಈ ಅಧಿಸೂಚನೆಯನ್ನ ಗಮನವಿಟ್ಟು ಓದಿ ನಂತರ ಅರ್ಜಿಯನ್ನ ಮಾಡಬೇಕು. ಇಲ್ಲಿ ನೋಡ್ರಿ, ಇವನ್ನ ಗಮನವಿಟ್ಟು ಓದಿ ನಂತರ ಅರ್ಜಿಯನ್ನು ಭರ್ತಿ ಮಾಡ್ಬೇಕಂತಂದ್ರ ಇವ ಇಂಪಾರ್ಟೆಂಟ್. ಈಗ ಕೆಸೆಟ್ 2026 ಪರೀಕ್ಷೆಯನ್ನು 37 ವಿಷಯಗಳಲ್ಲಿ ನಡೆಸಲಾಗುತ್ತಿದ್ದು ಪರೀಕ್ಷಾ ಕೇಂದ್ರಗಳ ವಿವರಗಳನ್ನ ಪುಟ ಸಂಖ್ಯೆ 7 ಮತ್ತು 8ರಲ್ಲಿ ನೀಡಲಾಗಿದೆ. ಓಕೆ, ನೋಡೋಣ. ಈ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದ ಅಭ್ಯರ್ಥಿಗಳು ಈ ಪರೀಕ್ಷೆ ಒಳಗೆ ನೀವು ಪಾಸ್ ಆದ್ರಿ ಅಂದ್ರ, ಕ್ವಾಲಿಫೈ ಆದ್ರಿ ಅಂದ್ರ ಕರ್ನಾಟಕ ರಾಜ್ಯದ ಯಾವುದೇ ವಿಶ್ವವಿದ್ಯಾಲಯ, ಪ್ರಥಮ ದರ್ಜೆ ಪದವಿ ಕಾಲೇಜು, ಉನ್ನತ ಶಿಕ್ಷಣ ಸಂಸ್ಥೆ, ಸರ್ಕಾರಿ, ಅನುದಾನಿತ ಮತ್ತು ಖಾಸಗಿ ಸಂಸ್ಥೆಗಳಲ್ಲಿ
ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳಿಗೆ ನೇಮಕಗೊಳ್ಳಲು ಅರ್ಹರಾಗಿರುತ್ತಾರೆ ಹಾಗೂ ಆಯಾ ಸಂಸ್ಥೆಗಳ ನಿಯಮ ಮತ್ತು ಕಾಯ್ದೆಗಳಿಗೆ ಒಳಪಟ್ಟಿರುತ್ತಾರೆ. ನಮಗ್ ಕೆಸೆಟ್ ಬರ್ಪ ನೆಟ್ ಇದ್ದವ್ರನ್ನ ನೆಟ್ ಕ್ವಾಲಿಫೈ ಆದವ್ರನ್ನ ಅಷ್ಟ ತಗೊಂತೀವಿ ಅಂತ ಅವ್ರು ಏನಾರ ನಿಯಮ ಮಾಡ್ಕೊಂಡಿದ್ರ ಅಂತವ್ರಿಗೆ. ಆದ್ರೆ ಕೆಸೆಟ್ ಎಲ್ಲಾ ಕಡೆನೂ ವ್ಯಾಲಿಡ್ ಐತಿ. ಒಂದಿಷ್ಟು ವಿಷಯದೊಳಗ ಪಾಸ್ ಆಗೋದ ಕಷ್ಟ ಐತಿ, ಅಭ್ಯರ್ಥಿಗಳ ಸಿಗ್ತಾ ಇರಲ್ಲ. ನೆಕ್ಸ್ಟ್, ವಿಶೇಷ ಚೇತನ PWD, ಪರ್ಸನ್ ವಿತ್ ಡಿಸಬಿಲಿಟಿ ಅಂತ. ತೃತೀಯ ಲಿಂಗ ಪರಿಶಿಷ್ಟ ಜಾತಿ, ಇಲ್ಲಿ ನೋಡ್ರಿ SCA, SCB, SCC. ಪರಿಶಿಷ್ಟ ಪಂಗಡ ಶೆಡ್ಯೂಲ್ ಟ್ರೈಬ್ ಮತ್ತು ಇತರೆ ಹಿಂದುಳಿದ ವರ್ಗದ ಪ್ರವರ್ಗ 1, ಪ್ರವರ್ಗ 2, ಪ್ರವರ್ಗ 2B, ಪ್ರವರ್ಗ 3A, ಪ್ರವರ್ಗ 3B ಅಭ್ಯರ್ಥಿಗಳು ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗದವರ ಪಟ್ಟಿಯಲ್ಲಿರುವಂತಿರಬೇಕು. ಅದರ ಬ್ಯಾಕ್ವರ್ಡ್ ಕ್ಲಾಸ್ ಅದರ ಪಟ್ಟಿಯಲ್ಲಿ ಇರಬೇಕು. ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗದವರ ಪಟ್ಟಿಯಲ್ಲಿರಬೇಕು. ಇನ್ನು ಅರ್ಹತಾ ನಿಬಂಧನೆಗಳು ಏನು? ಅಭ್ಯರ್ಥಿಯು UGCಯಿಂದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಲ್ಲಿ ಕನಿಷ್ಠ 55% ಅಂಕಗಳನ್ನ ಪಡೆದಿರಬೇಕು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ಅಭ್ಯರ್ಥಿಗಳಿಗೆ, ವಿಶೇಷ ಚೇತನ, ತೃತೀಯ ಲಿಂಗ ಗುಂಪಿಗೆ ಸೇರಿದ ಅಭ್ಯರ್ಥಿಗಳಿಗೆ 50%, ಸಾಮಾನ್ಯ ಅಭ್ಯರ್ಥಿಗಳಿಗೆ 55, ಮತ್ ಇನ್ನಿತರೆ ಅಭ್ಯರ್ಥಿಗಳಿಗೆ, ಇಲ್ಲಿ ಹೇಳಿದ ಇನ್ನಿತರೆ ಅಭ್ಯರ್ಥಿಗಳಿಗೆ 50% ಅಂಕ ಪಡೆದಿರಬೇಕು. ಸ್ನಾತಕೋತ್ತರ ಪದವಿ ಪಡೆದವರು ಹಾಗೂ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವ ಅಂತಿಮ ಅಥವಾ ದ್ವಿತೀಯ ಸ್ನಾತಕೋತ್ತರ ಪದವಿ ಅಭ್ಯರ್ಥಿಗಳು ಕೆಸೆಟ್ ಪರೀಕ್ಷೆಯನ್ನ ತೆಗೆದುಕೊಳ್ಳಲು ಅರ್ಹರಾಗಿರುತ್ತಾರೆ. ಆದರೆ ಪ್ರಸ್ತುತ ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳಿಗೆ ಪರೀಕ್ಷೆ ತೆಗೆದುಕೊಳ್ಳಲು ತಾತ್ಕಾಲಿಕವಾಗಿ ಮಾತ್ರ ಪ್ರವೇಶ ನೀಡಲಾಗುವುದು. ಅವರು ಸ್ನಾತಕೋತ್ತರ ಪದವಿ ಅಥವಾ ಸಮಾನವಾದ ಪರೀಕ್ಷೆಯನ್ನ ಸಾಮಾನ್ಯ ವರ್ಗದವರು 55%, ಅಲ್ಲಿ ಮೇಲೆ ಹೇಳಿದ್ರಲ್ಲ ಇನ್ನು ಉಳಿದ ಅಭ್ಯರ್ಥಿಗಳು 50% ತಗೋಬೇಕು. ಪ್ರಕಟಿಸಿದ ಅರ್ಹತೆ ಹೊಂದಿ ಕೆಸೆಟ್ ಪರೀಕ್ಷೆಯ ಫಲಿತಾಂಶ ಪ್ರಕಟಿಸಿದ ದಿನಾಂಕದಿಂದ 2 ವರ್ಷದೊಳಗಾಗಿ ಅವರ ಸ್ನಾತಕೋತ್ತರ ಪದವಿಯ ಅಂಕ ಪಟ್ಟಿಗಳನ್ನ ಸಲ್ಲಿಸಿದರೆ ಮಾತ್ರ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಪ್ರಮಾಣ ಪತ್ರ ಪಡೆಯಬಹುದು. ಇಲ್ಲವಾದಲ್ಲಿ ಅಂತವರ ಅರ್ಹತೆಯನ್ನ ರದ್ದುಪಡಿಸಲಾಗುವುದು. ಇಲ್ಲೊಂದು ಡೌಟ್ ಬರುತ್ತೆ ನಿಮ್ಗೆ. ಬಹಳಷ್ಟು ಕಡೆ MSc 2 years ಇರುತ್ತ. MSc ಅಥವಾ MA 2 years ಇರುತ್ತ. ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಫಸ್ಟ್ ಇಯರ್ 1 ವರ್ಷ, ಸೆಕೆಂಡ್ ಇಯರ್ 1 ವರ್ಷ. ಇವರ ಕೊಟ್ಟಿರೋದ 2 ವರ್ಷ ಅವಕಾಶ ಕೊಟ್ರ, ಅಲ್ಲಿ ಅಂತಿಮ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವ ಅಂತ ಹೇಳ್ಯಾರ. ಅಂದ್ರ ಫಸ್ಟ್ ಇಯರ್ ಇದ್ದವ ಅಪ್ಲಿಕೇಶನ್ ಹಾಕಿದ, ಪಾಸ್ ಆಯ್ತು, ಇನ್ನು 2 ವರ್ಷ ಅವಕಾಶ ಐತಲ್ಲ, ಅಷ್ಟ್ರೊಳಗೆ ಮುಗ್ದ ಹೋಗುತ್ತ. ಫಸ್ಟ್ ಇಯರ್ಗೆ ಅಡ್ಮಿಷನ್ ಆಗಿ 1 ಸೆಮಿಸ್ಟರ್ ಮುಗ್ದೈತಿ ಅಂತ ಇಟ್ಕೋರಿ. ಇವ್ರು ಹೇಳಿದ್ರ ಪ್ರಕಾರ ಅಂತಿಮ ವರ್ಷದಲ್ಲಿ, ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವ ಅಂತಿಮ ಅಥವಾ ದ್ವಿತೀಯ, ಇಲ್ಲಿ ನೋಡ್ರಿ ಅಂತಿಮ ಅಥವಾ ದ್ವಿತೀಯ ವರ್ಷದಲ್ಲಿ ಅಂತ ಹೇಳ್ಯಾರ. ಈ 2 year ಕೋರ್ಸ್ ಐತಿ ಅಂದ್ರ 2 year ಮುಗ್ದ ಹೋಗುತ್ತ. ಈಗ ಫಸ್ಟ್ ಇಯರ್ಗೆ ಅಡ್ಮಿಷನ್ ಆಗಿತ್ತಂದ್ರ ನೀವ್ ಹೇಳಿದ್ರ ಪ್ರಕಾರ 2 yearsಗೆ ಅದು ಅವನ್ ಸರ್ಟಿಫಿಕೇಟ್ ಬಂದೇ ಬಿಡುತ್ತ. ಫಸ್ಟ್ ಇಯರ್ದವ್ರಿಗೂ ಅವಕಾಶ ಕೊಡ್ಬೇಕಾಗಿತ್ತು ಅಂತ. ಫಸ್ಟ್ ಇಯರ್ದವ್ರಿಗೂ ಅವಕಾಶ ಐತಿ. 2 ವರ್ಷ ಅಂತಂದ್ರಲ್ಲ, ಫಸ್ಟ್ ಇಯರ್ದವ್ರು ಇದ್ದರು ಅಪ್ಲೈ ಮಾಡ್ರಿ. ಸ್ನಾತಕೋತ್ತರ ಪದವಿಯಲ್ಲಿ ಅಧ್ಯಯನ ಮಾಡಿದ ವಿಷಯದಲ್ಲಿಯೇ ಅಭ್ಯರ್ಥಿಗಳು ಕೆಸೆಟ್ ಪರೀಕ್ಷೆಯನ್ನ ತೆಗೆದುಕೊಳ್ಳಬೇಕು. ಪ್ರಸ್ತುತ ಕೆಸೆಟ್ ಅಧಿಸೂಚನೆಯಲ್ಲಿ ಇಲ್ಲದಿರುವ ವಿಷಯಗಳಿಗೆ ಅಭ್ಯರ್ಥಿಗಳು ವರ್ಷದಲ್ಲಿ 2 ಬಾರಿ ನಡೆಯುವ UGC NET ಅಥವಾ UGC CSIR NET ಪರೀಕ್ಷೆಯನ್ನ ತೆಗೆದುಕೊಳ್ಳಬಹುದು. ಅಂದ್ರೆ ಇಲ್ಲಿಲ್ಲ, ಕೆಸೆಟ್ ನಡೆಸ್ತಾ ಇಲ್ಲ ಅಂತ ವಿಷಯಗಳಿಗೆ NET ನಡೆಸುವಂತಹ ಪರೀಕ್ಷೆಯನ್ನ ತೆಗೆದುಕೊಳ್ಳ್ರಿ, ನೆಟ್ ಪರೀಕ್ಷೆಯನ್ನ ತೆಗೆದುಕೊಳ್ಳ್ರಿ ಅಂತ ಹೇಳ.
1991 ಸೆಪ್ಟೆಂಬರ್ 19 ಒಳಗೆ ಸ್ನಾತಕೋತ್ತರ ಪದವಿಯನ್ನ ಪೂರ್ಣಗೊಳಿಸಿ ಫಲಿತಾಂಶ ಘೋಷಣೆ ದಿನಾಂಕವನ್ನ ಲೆಕ್ಕಿಸದೆ ಹಾಗೂ PhD ಪದವಿ ಪಡೆದವರು ಕೆಸೆಟ್ ಪರೀಕ್ಷೆ ತೆಗೆದುಕೊಳ್ಳಲು ಒಟ್ಟು ಅಂಕಗಳಲ್ಲಿ 5% ವಿನಾಯಿತಿ ಇರುತ್ತದೆ. 55ರ ಬದಲಾಗಿ 50% ಇರುತ್ತೆ ಅವರಿಗೆ. ಇನ್ನ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳನ್ನ ಹೊರತುಪಡಿಸಿ ಮೀಸಲಾತಿ ಪಡೆಯಲು ಇಚ್ಛಿಸುವ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯಲ್ಲಿಯೇ ಸ್ಪಷ್ಟವಾಗಿ ನಮೂದಿಸಬೇಕು. ಏನಂದ್ರ SCA, SCB, SCC, ST, ಕ್ಯಾಟಗರಿ 1, ಕ್ಯಾಟಗರಿ 2A, ಕ್ಯಾಟಗರಿ 2B, ಕ್ಯಾಟಗರಿ 3A, ಕ್ಯಾಟಗರಿ 3B ಅಭ್ಯರ್ಥಿಗಳು ಈಗ ನಮೂದಿಸಿರ್ತಾರಲ್ಲ ಅಂತರು ಸಕ್ಷಮ ಪ್ರಾಧಿಕಾರಗಳು ನೀಡುವ ಪ್ರವರ್ಗ ಪ್ರಮಾಣ ಪತ್ರಗಳನ್ನ ಪಡೆದಿರಬೇಕು. ಬಹಳಷ್ಟು ಜನ ಹೋದ್ಸರಿ ಬಹಳಷ್ಟು ಅಂದ್ರೆ ಬಹಳಷ್ಟು ಜನ ಬರೇ ಇದ್ರ ಬಗ್ಗೆನ ಕಮೆಂಟ್ ಮಾಡಿರಿ. ಇದನ್ನ ಅದಕ್ಕ ಸ್ಪೆಸಿಫಿಕ್ ಆಗಿ ನೀಟಾಗಿ ಹೇಳ್ತಾ ಇದೀನಿ ನೋಡ್ರಿ. ವಿವಾಹಿತ ಅಭ್ಯರ್ಥಿಗಳು ಒಟ್ಟು ಕುಟುಂಬ ಆದಾಯವನ್ನ ಘೋಷಿಸಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನ ಸಕ್ಷಮ ಪ್ರಾಧಿಕಾರದಿಂದ ಪಡೆದು ಸಲ್ಲಿಸತಕ್ಕದ್ದು ಹಾಗೂ ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ತಮ್ಮ ಹೆಸರಿನೊಂದಿಗೆ ಸದರಿಯವರ ಪತಿಯ ಹೆಸರಿನಲ್ಲಿ ಜಾರಿಯಾದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನ ಸಕ್ಷಮ ಪ್ರಾಧಿಕಾರದಿಂದ ಪಡೆದು ಸಲ್ಲಿಸತಕ್ಕದ್ದು. ಗೊತ್ತಾಯ್ತಾ? ಇವರು ಈ ಅಭ್ಯರ್ಥಿಯು ಇವರ ಗಂಡ, ಇವರ ಪತಿ, ಇವರು ಅಂತಂದು ಸಕ್ಷಮ ಪ್ರಾಧಿಕಾರ ಒಂದು ಜಾತಿ ಆದಾಯ ಪ್ರಮಾಣ ಪತ್ರವನ್ನು ಕೊಡ್ತಾ ಅದನ್ನ ಸಲ್ಲಿಸಬೇಕು. ಅಂದ್ರೆ ಪತಿ ಹೆಸರು ಇರಬೇಕು ಜಾತಿ ಆದಾಯ ಪ್ರಮಾಣ ಪತ್ರದಲ್ಲಿ. ಅರ್ಜಿ ಸಲ್ಲಿಸುವಾಗ ಕಡ್ಡಾಯವಾಗಿ ಚಾಲ್ತಿಯಲ್ಲಿರುವ ಪ್ರಮಾಣ ಪತ್ರದ ರೆವೆನ್ಯೂ ಡಿವಿಷನ್, ಇದಕ್ಕೆ RD ನಂಬರ್ ಅಂತಾರಲ್ಲ, ರೆವೆನ್ಯೂ ಡಿವಿಷನ್ ಸಂಖ್ಯೆ ನಮೂದಿಸಬೇಕು. ನಂತರ ತಾವು ಸಲ್ಲಿಸುವ ಪ್ರಮಾಣ ಪತ್ರಗಳನ್ನ ಪರಿಗಣಿಸುವುದಿಲ್ಲ. ನೀವು ಅಪ್ಲಿಕೇಶನ್ ಹಾಕುವಾಗನ ವ್ಯಾಲಿಡ್ ಇರುವಂತಹ RD ನಂಬರ್ ಅನ್ನ, ಜಾತಿಯ ಮತ್ತು ಆದಾಯ ಪ್ರಮಾಣ ಪತ್ರ ವ್ಯಾಲಿಡ್ ಇರುವಂತದನ್ನ ಹಾಕ್ಬೇಕು. ನಂತರ ನಾನು ತೆಗಿಸ್ತೀನಿ ಈಗ ಅಪ್ಲಿಕೇಶನ್ ಹಾಕ್ತೀನಿ ಅಂತಂದ್ರ ಈಗ ಸಬ್ಮಿಟ್ ಮಾಡ್ತೀನಿ ಅಂದ್ರ ಅವಕಾಶ ಇಲ್ಲ, ಪರಿಗಣಿಸುವುದಿಲ್ಲ ಅಂತ ಹೇಳ್ಯಾರ. ವಿಶೇಷ ಚೇತನ ಅಭ್ಯರ್ಥಿಗಳು ವಿವಿಧ ವೈಕಲ್ಯತೆಯ 40%, ಇದು ಬಹಳಷ್ಟು ಜನ ಇಲ್ಲಿನೂ ಸ್ವಲ್ಪ ತೊಂದರೆ ಆಯ್ತು. ಅವ್ರದ್ದು ವಿಕಲಚೇತನವನ್ನ 3-4 ಬಾರಿ ಟೆಸ್ಟ್ ಮಾಡ್ಯಾರ ವೆರಿಫಿಕೇಶನ್ ನಲ್ಲಿ. ಇದನ್ನು ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಡ್ರಿ. ವಿಕಲಚೇತನ ಅಭ್ಯರ್ಥಿಗಳು ವಿವಿಧ ವೈಕಲ್ಯತೆಯ 40%ಕ್ಕೆ ಕಡಿಮೆ ಇಲ್ಲದಿರುವ ಬಗ್ಗೆ ಸರ್ಕಾರದ ಅಧಿಕೃತ ಸಂಖ್ಯೆ, ಇದನ್ನ ತಪ್ಪು ಕೊಟ್ರ ಅವರು, ಅದಕ್ಕೆ ನಾನು ಹೇಳ್ತೇನೆ. 115 ಸೇನೆಇ 2005ರಲ್ಲಿ ನಿಗದಿಪಡಿಸಿದ ನಮೂನೆಯಲ್ಲಿ ಅಂಗವಿಕಲತೆಯ ಬಗ್ಗೆ ಜಿಲ್ಲಾ ಮಟ್ಟದ ವೈದ್ಯಕೀಯ ಮಂಡಳಿಯಿಂದ ನೀಡಲಾದ ವೈದ್ಯಕೀಯ ಪ್ರಮಾಣ ಪತ್ರದ UDID ಸಂಖ್ಯೆಯನ್ನ ನಮೂದಿಸಬೇಕು. ಅಂಗವಿಕಲರಿಗೆ ಇದನ್ನ UDID ಒಂದು ಪ್ರಮಾಣ ಪತ್ರ ಕೊಟ್ಟಿರ್ತಾರ, ಆ ಸಂಖ್ಯೆಯನ್ನ ನಮೂದಿಸಬೇಕು ಅಂತ ಹೇಳ್ಯಾರ. ಓಕೆ. ತೃತೀಯ ಲಿಂಗ ಮೀಸಲಾತಿ ಕೋರುವ ಅಭ್ಯರ್ಥಿಗಳು, ಇವರಿಗೆ ಬಹಳಷ್ಟು ಜನ ತೃತೀಯ ಲಿಂಗದವರು ಕಮೆಂಟ್ ಮಾಡಿದ್ರಿ, ಇದನ್ನ ಸ್ವಲ್ಪ ನೋಡ್ಕೊಳ್ರಿ. ತೃತೀಯ ಲಿಂಗದವ್ರು ನಿಮ್ಗೆ ಏನೇನ್ ಬೇಕು. ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಪ್ರಮಾಣ ಪತ್ರಗಳು ಯಾವುದೇ ಹಂತದಲ್ಲಾದರೂ ಸುಳ್ಳು ಎಂದು ಸಾಬೀತಾದರೆ ಅವರ ಅಭ್ಯರ್ಥತ್ವವನ್ನು ಮುನ್ಸೂಚನೆ ಇಲ್ಲದೆ ರದ್ದುಗೊಳಿಸಲಾಗುತ್ತದೆ ಮತ್ತು ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು. ನೆನಪಿಟ್ಕೊಂಡ್ಬಿಡ್ಬೇಕು ಇದನ್ನು ತೃತೀಯ ಲಿಂಗದವರು. ಹೊರ ರಾಜ್ಯದ ಅಂದ್ರ ಒಂದಿಷ್ಟು ಜನ ಹೋದ್ಸರಿ ನಮ್ಮ ಚಾನಲ್ ನಲ್ಲಿ ಕಮೆಂಟ್ ಮಾಡಿದ್ರು, ಪಾಸ್ ಆಗಿದ್ರು ಅವ್ರು, ಪಾಪ ಅಂತಾರೆ ಇರ್ತಾರ. ಒಂದಿಷ್ಟು ಅವರ ಹೆಸರನ್ನ ಅಂದ್ರೆ ತೃತೀಯ ಲಿಂಗದವರಿಗೆ ಏನ್ ಸಿಗ್ಬೇಕಾಗಿದ್ದು ಅದನ್ನ ಹಾಳು ಮಾಡಕ ಒಂದಿಷ್ಟು ಜನ ಅವ್ರ ಆಗಿರೋದೇ ಎಲ್ಲ ಸುಳ್ಳು ಹೇಳ್ತಿರ್ತಾರ. ಅಂತವರಿಗಾಗಿ ಈ ನಿಬಂಧನೆಯನ್ನ ಇಟ್ರ. ಹೊರರಾಜ್ಯದ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಮೀಸಲಾತಿ ಇರುವುದಿಲ್ಲ. ಹೊರರಾಜ್ಯದವರಿಗೆ ಯಾವುದೇ ರೀತಿಯ ಮೀಸಲಾತಿ ಇರಲ್ಲ. ಅವ್ರು ಜನರಲ್ ಅಂತ ಅಪ್ಲೈ ಮಾಡ್ಬೇಕು. ಅವರು ಸ್ನಾತಕೋತ್ತರ ಪದವಿಯಲ್ಲಿ ನಿಗದಿತ ಕನಿಷ್ಠ 55% ಅಥವಾ ಅದಕ್ಕಿಂತ ಹೆಚ್ಚು ಅಂಕಗಳನ್ನ ಪಡೆದಿದ್ದಲ್ಲಿ ಮಾತ್ರ
ಸಾಮಾನ್ಯ ವರ್ಗದಡಿಯಲ್ಲಿ ಪ್ರವೇಶಾತಿಗೆ ನೋಂದಾಯಿಸಬಹುದು. SCA, SCB, SCC, ST, OBC, ಟ್ರಾನ್ಸ್ಜೆಂಡರ್, PWD ಅರ್ಹತೆ ನಿಯಮವು ಕೇವಲ ಕರ್ನಾಟಕ ರಾಜ್ಯದ ಅಭ್ಯರ್ಥಿಗಳಿಗೆ ಮಾತ್ರ ಅನ್ವಯವಾಗುತ್ತದೆ. ಇದು ಹೊರ ರಾಜ್ಯದವರಿಗೆ ಅಲ್ಲ. ಈ ರಿಸರ್ವೇಶನ್ ಕರ್ನಾಟಕದವರಿಗೆ ಮಾತ್ರ. ಹೊರ ರಾಜ್ಯದವರು ಸಾಮಾನ್ಯ ವರ್ಗದಡಿಯಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು. ಅಭ್ಯರ್ಥಿಗಳು ಮುಖ್ಯವಾಗಿ ಗಮನಿಸಬೇಕಾದ ಅಂಶವೇನೆಂದರೆ, ಮುಖ್ಯವಾಗಿ ಅಂತ ಅವರ ಹೇಳ್ಬಿಟ್ರ, ಅವರ ಅಭ್ಯರ್ಥನವು ತಾತ್ಕಾಲಿಕವೆಂದು ಪರಿಗಣಿಸಿಕೊಳ್ಳತಕ್ಕದ್ದು. ಪ್ರವೇಶಾತಿ ಪಡೆದ ಕಾರಣಕ್ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಅರ್ಹ ಅಭ್ಯರ್ಥಿಯಾಗಿ ಪರಿಗಣಿಸಿದೆ ಎಂದು ತಿಳಿಯಬಾರದು. ಅಭ್ಯರ್ಥಿಗಳ ಅರ್ಹತಾ ನಿಬಂಧನೆಗಳನ್ನ ಪರಿಶೀಲಿಸಿದ ನಂತರ ಅವರ ಅಭ್ಯರ್ಥತ್ವವನ್ನ ಪರಿಗಣಿಸಲಾಗುವುದು. ಅವರು ನೋಡಿ ಮತ್ತೆ ಹೇಳ್ತಾರ. ಈಗಾಗಲೇ ಕೆಸೆಟ್ ಪರೀಕ್ಷೆಯಲ್ಲಿ ಯಾವುದೇ ಒಂದು ವಿಷಯದಲ್ಲಿ ಅರ್ಹತೆ ಪಡೆದ ಅಭ್ಯರ್ಥಿಗಳು ಮುಂಬರುವ ಕೆಸೆಟ್ ಪರೀಕ್ಷೆಗೆ ಅದೇ ವಿಷಯದಲ್ಲಿ ಅರ್ಜಿ ಸಲ್ಲಿಸುವಂತಿಲ್ಲ. ಈಗ 2 ವಿಷಯದಲ್ಲಿ MSc ಮುಗ್ದೈತಿ, ಒಂದ್ ವಿಷಯದಲ್ಲಿ ಕೆಸೆಟ್ ಪಾಸ್ ಆಗೈತಿ ಅಂದ್ರ ಆ ವಿಷಯದಲ್ಲಿ ಮತ್ತೆ ಕೆಸೆಟ್ ಪರೀಕ್ಷೆ ಬರೆಯಂಗಿಲ್ಲ, ಇನ್ನೊಂದು ವಿಷಯದಲ್ಲಿ ಬರಿಬಹುದು. ಯಾವುದೇ ವಿಷಯದಲ್ಲಿ ಕೆಸೆಟ್ ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಪುನಃ ಅದೇ ವಿಷಯದಲ್ಲಿ ಅರ್ಜಿ ಸಲ್ಲಿಸಿದ್ದು ಕಂಡು ಬಂದ ಪಕ್ಷದಲ್ಲಿ ಅಂತಹ ಅಭ್ಯರ್ಥಿಗಳ ಅರ್ಹತೆಯನ್ನ ರದ್ದುಗೊಳಿಸಲಾಗುವುದು ಹಾಗೂ ಅವರು ಹಿಂದೆ ಪಡೆದಿರುವ ಕೆಸೆಟ್ ಪರೀಕ್ಷೆ ಅರ್ಹತೆಯನ್ನು ಕೂಡ ಡಿನೋಟಿಫಿಕೇಶನ್ ಮೂಲಕ ಹಿಂಪಡೆಯಲಾಗುವುದು. ಸುಮ್ಮನೆ ಅಪ್ಲೈ ಮಾಡದೇ ಇರುವುದು ಒಳ್ಳೆಯದು. ಅಪ್ಲೈ ಮಾಡಿದ್ರು ಅವ್ರು ಕೆಸೆಟ್ ಸರ್ಟಿಫಿಕೇಟ್ ಕೊಡಲ್ಲ, ಪಾಸ್ ಆದ್ರೂ. ಮತ್ತೆ ಈಗ ಪಾಸ್ ಆಗಿದ್ದನ್ನು ಹಿಂಪಡೀತಾರ ಅಂತ ಹೇಳ. ಭಾರತೀಯ ವಿಶ್ವವಿದ್ಯಾಲಯ ಸಂಸ್ಥೆ ನೀಡುವ 2 ವರ್ಷದ ಸ್ನಾತಕೋತ್ತರ ಡಿಪ್ಲೊಮಾ ಪ್ರಮಾಣ ಪತ್ರ ಅಥವಾ ವಿದೇಶಿ ವಿಶ್ವವಿದ್ಯಾಲಯ ನೀಡುವ ಡಿಪ್ಲೊಮಾ ಪ್ರಮಾಣ ಪತ್ರ ಹೊಂದಿರುವ ಅಭ್ಯರ್ಥಿಗಳು ತಮ್ಮ ಹಿತದೃಷ್ಟಿಯಿಂದ ಮಾನ್ಯತೆ ಪಡೆದ ಭಾರತೀಯ ಸ್ನಾತಕೋತ್ತರ ಪದವಿಯೊಂದಿಗೆ ತಮ್ಮ ಡಿಪ್ಲೊಮಾ ಪದವಿ ಅಥವಾ ಪ್ರಮಾಣ ಪತ್ರದ ಸಮಾನತೆಯನ್ನ www.aiu.ac.in ಇಂದ ಖಚಿತಪಡಿಸಿಕೊಳ್ಳಬೇಕು. ಓಕೆ, ಅದನ್ನ ಖಚಿತಪಡಿಸಿಕೊಳ್ಳ್ರಿ. ನೋಡ್ರಿ, ಈಗ ವಯೋಮಿತಿ ಏನಿರುತ್ತ, ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕ ಅರ್ಹತಾ ಪರೀಕ್ಷೆ 2026 ತೆಗೆದುಕೊಳ್ಳಲು ಗರಿಷ್ಠ ವಯೋಮಿತಿ ಇರುವುದಿಲ್ಲ. ಇದನ್ನ ಪರೀಕ್ಷೆ ಬರೆಯೋಕ ಗರಿಷ್ಠ ವಯೋಮಿತಿ ಇರಲ್ಲ ಅಂತ ಹೇಳ್ಯಾರ. ವಿನಾಯಿತಿ ಯಾರಿಗೆ? ಕರ್ನಾಟಕ ರಾಜ್ಯದಲ್ಲಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ವಿಶ್ವವಿದ್ಯಾಲಯ ಅಥವಾ ಪ್ರಥಮ ದರ್ಜೆ ಕಾಲೇಜುಗಳು ಅಥವಾ ಉನ್ನತ ಶಿಕ್ಷಣ ಸಂಸ್ಥೆಗಳು ಸರ್ಕಾರಿ ಅನುದಾನಿತ ಖಾಸಗಿ ನೇಮಕವಾಗಬೇಕಾದರೆ ಅಭ್ಯರ್ಥಿಗಳು ಕಡ್ಡಾಯವಾಗಿ ಕೆಸೆಟ್ ಅಥವಾ NET ಪರೀಕ್ಷೆಯಲ್ಲಿ ಅರ್ಹತೆ ಪಡೆಯಬೇಕೆಂಬ ನಿಯಮ ಐತಿ. ಆದರೆ UGC ಕಾಲಕಾಲಕ್ಕೆ ಹೊರಡಿಸುವ ನಿಬಂಧನೆಗಳು, UGC ಮಾರ್ಗಸೂಚಿಗಳು ಅಥವಾ ಅಧಿನಿಯಮಗಳ ಅನ್ವಯ ಕೆಸೆಟ್ ಅರ್ಹತೆ ಪರೀಕ್ಷೆಯಿಂದ ವಿನಾಯಿತಿ ನೀಡಲಾಗುವುದು. ಅಭ್ಯರ್ಥಿಯು 1989ಕ್ಕಿಂತ ಮುಂಚಿತವಾಗಿ UGC NET, CSIR NET, JRF ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಲ್ಲಿ ಅಂತವರಿಗೆ ಕೆಸೆಟ್ ಪರೀಕ್ಷೆಯಿಂದ ವಿನಾಯಿತಿ ನೀಡಲಾಗುವುದು. ಅಭ್ಯರ್ಥಿಯು 1ನೇ ಜೂನ್ 2022ಕ್ಕಿಂತ ಮೊದಲೇ ನಡೆಯಲಾದ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ತೇರ್ಗಡೆಯಾಗಿದ್ದ ಅಭ್ಯರ್ಥಿಗಳಿಗೂ ಕೆಸೆಟ್ ಪರೀಕ್ಷೆಯಿಂದ ವಿನಾಯಿತಿ ನೀಡಲಾಗಿರುತ್ತದೆ. ಅಂತ ಅಭ್ಯರ್ಥಿಗಳು ಭಾರತದಲ್ಲಿ ಎಲ್ಲಿಯಾದರೂ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಅರ್ಹರಾಗಿರುತ್ತಾರೆ. ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಭಾರತದಲ್ಲಿ ಎಲ್ಲಿಯಾದರೂ. ಆದರೆ 1 ಜೂನ್ 2002 ನಂತರ ಕೆಸೆಟ್ ನಲ್ಲಿ ಅರ್ಹರ ಅಭ್ಯರ್ಥಿಗಳು ಆಯಾ ರಾಜ್ಯಗಳ ವಿಶ್ವವಿದ್ಯಾಲಯಗಳು ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಮಾತ್ರ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಅರ್ಹರಾಗಿರುತ್ತಾರೆ. 2002ಕ್ಕಿಂತ ಪೂರ್ವದಲ್ಲಿ ಕೆಸೆಟ್ ಪಾಸ್ ಆಗಿತ್ತು ಅಂದ್ರೆ ಅವರು ರಾಜ್ಯದ ದೇಶದ ಎಲ್ಲಿ ಬೇಕಾದ್ರೂ ಸಹಾಯಕ ಪ್ರಾಧ್ಯಾಪಕರಾಗಬಹುದು. 2002 ಜೂನ್ ನಂತರ ಕೆಸೆಟ್ ಪರೀಕ್ಷೆ ಪಾಸ್ ಆಗಿತ್ತಂದ್ರ ಆಯಾ ರಾಜ್ಯಗಳು ಅಥವಾ ಆಯಾ
ರಾಜ್ಯದ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಮಾತ್ರ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಅರ್ಹರಾಗಿರ್ತಾರೆ ಅಂತ ಹೇಳ್ಯಾರ. ಇನ್ನು ಪರೀಕ್ಷಾ ಶುಲ್ಕ ಮತ್ತು ಪಾವತಿಸುವ ವಿಧಾನವನ್ನು ನೋಡ್ರಿ. ಪರೀಕ್ಷಾ ಶುಲ್ಕ ಸಾಮಾನ್ಯ ವರ್ಗ, ಪ್ರವರ್ಗ 2A, 2B, 3A, 3B ಹಾಗೂ ಇತರೆ ವರ್ಗಗಳಿಗೆ 750 ರೂಪಾಯಿ ಇದೆ. SCA, SCB, SCC, ST, PWD ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ 500 ಇದೆ. ಶುಲ್ಕ ಪಾವತಿಯ ವಿಧಾನ ಮೇಲ್ಕಂಡ ಶುಲ್ಕವನ್ನ ಕೆಇಎ ಸೂಚಿಸಿರುವ ಆನ್ಲೈನ್ ಮೂಲಕ ಮಾತ್ರವೇ ಪಾವತಿಸಬೇಕು. ಓಕೆ, ಬೇರೆ ಯಾವುದೇ ವಿಧಾನದ ಮೂಲಕ ಶುಲ್ಕ ಪಾವತಿಸಲು ಅವಕಾಶವಿರುವುದಿಲ್ಲ. ಒಮ್ಮೆ ಶುಲ್ಕ ಪಾವತಿಸಿದ ನಂತರ ಅದನ್ನು ಯಾವುದೇ ಕಾರಣಕ್ಕೂ ಹಿಂದಿರುಗಿಸಲಾಗುವುದಿಲ್ಲ. ನೆಕ್ಸ್ಟ್, ಪರೀಕ್ಷಾ ವಿಧಾನ ಮತ್ತು ಪರೀಕ್ಷಾ ದಿನಾಂಕ. ಕೆಸೆಟ್ 2026ರ ಪರೀಕ್ಷೆಯಲ್ಲಿ 2 ಪತ್ರಿಕೆಗಳಿರುತ್ತವೆ. 2 ಪತ್ರಿಕೆಗಳು ಸಹ ಬಹು ಆಯ್ಕೆ ಪ್ರಶ್ನೆಗಳನ್ನ ಒಳಗೊಂಡಿರುತ್ತವೆ. ಪರೀಕ್ಷೆಯನ್ನ ಆನ್ಲೈನ್ OMR ಮಾದರಿಯಲ್ಲಿ 11 ಅಕ್ಟೋಬರ್ 2026ರಂದು ಒಂದು ಅವಧಿಯಲ್ಲಿ ಕೆಳಕಂಡಂತೆ ನಡೆಸಲಾಗುವುದು. 11-10-2026 ಮೊದಲ ಪತ್ರಿಕೆ 1 ಅಂಕಗಳು 100 ಇರ್ತವು. ಪ್ರಶ್ನೆಗಳ ಸಂಖ್ಯೆ 50. ಇದು ಕಡ್ಡಾಯವಾಗಿರುತ್ತ. ಪತ್ರಿಕೆ 2 ಅಂಕಗಳು 100 ಇರ್ತವು, 100 ಪ್ರಶ್ನೆಗಳಿರ್ತವು. ಕಡ್ಡಾಯ. ಇದು ಪತ್ರಿಕೆ ಕಡ್ಡಾಯ 3 ಗಂಟೆ, ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಸಮಯ. ಅಭ್ಯರ್ಥಿಗಳು ಮಧ್ಯಾಹ್ನ 1 ಗಂಟೆಯ ಮೊದಲು ಪರೀಕ್ಷಾ ಕೇಂದ್ರದಿಂದ ಹೊರಬರಲು ಅನುಮತಿಸಲಾಗುವುದಿಲ್ಲ. ಅಂದ್ರೆ 10 ಗಂಟೆಗೆ ಒಳಗೆ ಹೋದ್ರಿ ಅಂದ್ರ 1 ಗಂಟೆವರೆಗೂ ಅಲ್ಲೇ ಇರ್ಬೇಕು. ಪತ್ರಿಕೆ 1 ಸಾಮಾನ್ಯ ಪತ್ರಿಕೆಯು ಅಭ್ಯರ್ಥಿಗಳ ಬೋಧನೆ, ಸಂಶೋಧನೆ ಮತ್ತು ಬೌದ್ಧಿಕ ಸಾಮರ್ಥ್ಯಗಳ ಪರೀಕ್ಷಿಸುವುದಾಗಿರುತ್ತದೆ. ಈ ಪತ್ರಿಕೆಯು ಅಭ್ಯರ್ಥಿಗಳ ಸಾಮಾನ್ಯ ಪತ್ರಿಕೆಯಾಗಿದ್ದು ಸಾಮಾನ್ಯ ಜ್ಞಾನ, ಬೋಧನೆ ಹಾಗೂ ಸಂಶೋಧನೆಯ ಅಭಿರುಚಿಗೆ ಸಂಬಂಧಿಸುತ್ತದೆ. ಅಭ್ಯರ್ಥಿಗಳ ಸಾಮಾನ್ಯ ತಿಳುವಳಿಕೆಗಳನ್ನ ಗ್ರಹಿಸುವ ಹಾಗೂ ಯೋಜನಾ ಸಾಮರ್ಥ್ಯವನ್ನ ಅಳೆಯುವಂತದ್ದಾಗಿರುತ್ತದೆ. ಪತ್ರಿಕೆಯು 50 ಬಹು ಆಯ್ಕೆಯ ಪ್ರಶ್ನೆಗಳನ್ನ ಒಳಗೊಂಡಿದ್ದು ಪ್ರತಿ ಪ್ರಶ್ನೆಗೆ 2 ಅಂಕಗಳಿರುತ್ತವೆ. ಇನ್ನ ವಿಷಯ ಪತ್ರಿಕೆ. ಈ ಪತ್ರಿಕೆಯು ಅಭ್ಯರ್ಥಿ ಆಯ್ಕೆ ಮಾಡಿದ ವಿಷಯದ್ದಾಗಿರುತ್ತದೆ. ಈ ಪತ್ರಿಕೆಯು ಆಯ್ಕೆ ಮಾಡಿದ ವಿಷಯದಲ್ಲಿ 100 ಕಡ್ಡಾಯ ಬಹು ಆಯ್ಕೆ ಪ್ರಶ್ನೆಗಳನ್ನ ಒಳಗೊಂಡಿದ್ದು ಪ್ರತಿ ಪ್ರಶ್ನೆಗೂ 2 ಅಂಕಗಳಿರುತ್ತವೆ. ಗರಿಷ್ಠ 200 ಅಂಕಗಳು. ಅಂದ್ರ ಪತ್ರಿಕೆ 1 100, ಪತ್ರಿಕೆ 2 200, ಒಟ್ಟು 300 ಅಂಕಗಳಿಗೆ ಪರೀಕ್ಷೆ ನಡೆಯುತ್ತ. ಕೆಟಗರಿ ಕನಿಷ್ಠ ಅಂಕಗಳು ಎಷ್ಟು ಅಂದ್ರ ಜನರಲ್ ಪೇಪರ್ 2 ಪತ್ರಿಕೆಗಳಲ್ಲೂ ಒಟ್ಟು ಸೇರಿ 40% ಅಂಕಗಳು. 2 ಪತ್ರಿಕೆಗಳಲ್ಲೂ ಒಟ್ಟು ಸೇರಿ 35 ಅಂಕಗಳು. ಯಾರಿಗೆ? SCA, SCB, SCC. ಜನರಲ್ನವ್ರಿಗೆ 40%, ಬೇರೆಯವ್ರಿಗೆ 35%. ಈಗ 100 ಅಂಕ 200 ಅಂಕ. ಪರೀಕ್ಷೆ 1ರಲ್ಲಿ 100 ಅಂಕ, ಪರೀಕ್ಷೆ 2ರಲ್ಲಿ 200 ಅಂಕ. ಒಟ್ಟು ಎಷ್ಟಾಯ್ತು? 300 ಅಂಕ ಆಯ್ತು. 300ಕ್ಕ 40%. 40% ನೋಡ್ರಿ, 120 ಅಂಕಗಳನ್ನ ಪಡೆಯಲೇಬೇಕು. ಈ ಜನರಲ್ನವರು 120 ಅಂಕದ ಮೇಲ್ 120 ಅಂಕ ಪಡಿಬೇಕು ಅವರು. ನೆಕ್ಸ್ಟ್ ಕಟ್ ಆಫ್ ಏನ್ ನಿಲ್ಲುತ್ತಲ್ಲ, ಈಗ 180 ಮಾರ್ಕ್ಸ್ ಕಟ್ ಆಫ್ ನಿಂತು ಅಂತಂದ್ರ 120ರ ನಂತರ ಏನ್ ತಗೊಂಡಿರ್ತಾರ ಅವರಲ್ಲಿ ಇಂಥವ್ರನ್ನ ಹುಡುಕ್ತಾರ. ಸರಿನಾ? ಇನ್ನು 35% ಅಂತಂತಂದ್ರ 335. ಇವರು 105, 35 ಮೂರ್ಲೆ 105 ಅಂಕಗಳನ್ನ ಪಡಿಬೇಕು ಇವರು. ಇವ್ರು ಯಾರು? SCA, SCB, SCC ಕೆಟಗರಿ 1 ಅವರೆಲ್ಲ ಜನರಲ್ ಮೆರಿಟ್ ದರ್ಗೆ ಈ ಅಂಕಗಳು.
ಇದು ನಿಮ್ಗೆ ಕ್ಲಾರಿಫೈ ಆಯ್ತು ಅನ್ಕೋತೀನಿ. ಇನ್ನು ಏನಾರ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡ್ರಿ, ನೋಡೋಣ. ಅದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರ ಅನ್ನೋದನ್ನ ಕೊಟ್ರ. ಕೆಸೆಟ್ ಪರೀಕ್ಷೆ ಪಠ್ಯಕ್ರಮ, ಕೆಸೆಟ್ ಪಠ್ಯಕ್ರಮ ಅಂದ್ರ UGC CSIR ನೆಟ್ ಎಕ್ಸಾಮ್ ನಡೆಸುತ್ತಲ್ಲ, UGC ಅಥವಾ CSIR ನೆಟ್ ಪಡಿಸಿರುವ ಪಠ್ಯಕ್ರಮದ ಮಾದರಿಯಲ್ಲೇ ಇರುತ್ತದೆ. ಎಲ್ಲಾ ವಿಷಯಗಳ ಪಠ್ಯಕ್ರಮವನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ ನಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಪ್ರಾಧಿಕಾರದಿಂದ ವಿಷಯಗಳ ಪಠ್ಯಕ್ರಮವನ್ನು ಅಭ್ಯರ್ಥಿಗಳಿಗೆ ಪ್ರತ್ಯೇಕವಾಗಿ ಒದಗಿಸಲಾಗುವುದಿಲ್ಲ. ಅಲ್ಲೇ ಹೇಳಿರ್ತಾರ, ಅದನ್ನ ಅಲ್ಲಿ ಬಿಟ್ಟಿರ್ತಾರ ವೆಬ್ಸೈಟ್ ನಲ್ಲಿ, ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಓದ್ಕೋಬಹುದು. ನಿಮ್ಗ ಮೆಸೇಜ್ ಮಾಡೋದಾಗ್ಲಿ ಕಾಲ್ ಮಾಡೋದಾಗ್ಲಿ ಮಾಡಿ ಅವರು ಪಠ್ಯಕ್ರಮ ಇದು ಅಂತ ಹೇಳಲ್ಲ ಅಂತ ಹೇಳ. ಈ 37 ವಿಷಯಗಳಂತ ಹೇಳಾರಲ್ಲ, ಇಲ್ಲಿ ಕೊಟ್ರ ನೋಡ್ರಿ 37 ವಿಷಯ. ಮತ್ 43 ಆಗ್ತಾವಲ್ಲ, ಇಲ್ಲೊಂದ್ ಎಷ್ಟು ಅದಾವು ವಿಷಯದ ಕೋಡ್. ಇದು ಒಟ್ಟು 37 ವಿಷಯ. ಒಟ್ಟು 37 ವಿಷಯಗಳಲ್ಲಿ ಪರೀಕ್ಷೆ ನಡೆಯುತ್ತ. ಇನ್ನು ಪರೀಕ್ಷಾ ಕೇಂದ್ರಗಳು ಇಲ್ಲಿದಾವ ನೋಡ್ರಿ. ಬೆಂಗಳೂರು, ಬೆಳಗಾವಿ, ಬಳ್ಳಾರಿ, ವಿಜಯಪುರ, ದಾವಣಗೆರೆ, ಧಾರವಾಡ, ಕಲಬುರಗಿ, ಮೈಸೂರು, ಶಿವಮೊಗ್ಗ, ತುಮಕೂರು, ಬೆಂಗಳೂರು 11 ಪರೀಕ್ಷಾ ಕೇಂದ್ರಗಳು. ಭಾಗ ಎ ಅಲ್ಲಿ ನೀಡಲಾದ ಕೆಳಕಂಡ 18 ವಿಷಯಗಳಿಗೆ ಪರೀಕ್ಷೆಯನ್ನ ಕರ್ನಾಟಕ ರಾಜ್ಯ ಮೇಲ್ಕಂಡ 11 ಪರೀಕ್ಷಾ ಕೇಂದ್ರಗಳಲ್ಲಿ ನಡೆಸಲಾಗುತ್ತಿದ್ದು, ಅಭ್ಯರ್ಥಿಗಳು ಯಾವುದಾದರೂ ಒಂದು ಪರೀಕ್ಷಾ ಕೇಂದ್ರವನ್ನ ಮಾತ್ರ ಆಯ್ಕೆ ಮಾಡಿಕೊಳ್ಳಬೇಕು ಈ ವಿಷಯಗಳಿಗೆ. ನೆಕ್ಸ್ಟ್ ಭಾಗ ಬಿ, ಈ ವಿಷಯಗಳಿಗೆ ಅಭ್ಯರ್ಥಿಗಳು ಒಮ್ಮೆ ಪರೀಕ್ಷಾ ಕೇಂದ್ರವನ್ನ ಆಯ್ಕೆ ಮಾಡಿದ ನಂತರ ಪರೀಕ್ಷಾ ಕೇಂದ್ರವನ್ನ ಬದಲಾವಣೆ ಮಾಡಲು ಅವಕಾಶವಿರುವುದಿಲ್ಲ. ಅಭ್ಯರ್ಥಿಗಳು ಭಾಗ ಬಿ ಯಲ್ಲಿ ನಮೂದಿಸಿರುವ 19 ವಿಷಯಗಳಿಗೆ ಬೆಂಗಳೂರು ಕೇಂದ್ರವನ್ನ ಮಾತ್ರ ಆಯ್ಕೆ ಮಾಡಿಕೊಳ್ಳಬೇಕು. ಇಲ್ಲಿ 19 ವಿಷಯಗಳು ಬಿ ದಲ್ಲಿ: ಭೂಗೋಳ, ಪ್ರವಾಸೋದ್ಯಮ, ಸಮೂಹ ಸಂವಹನ, ಮನೋವಿಜ್ಞಾನ, ಅಪರಾಧಶಾಸ್ತ್ರ, ಕಾನೂನು, ಸಂಸ್ಕೃತ, ಜಾನಪದ ಸಾಹಿತ್ಯ, ಉರ್ದು, ಸಾರ್ವಜನಿಕ ಆಡಳಿತ, ಪರಿಸರ ವಿಜ್ಞಾನಗಳು, ಗೃಹ ವಿಜ್ಞಾನ, ವಿದ್ಯುನ್ಮಾನ ವಿಜ್ಞಾನ, ಭೂವಿಜ್ಞಾನ, ತತ್ವಶಾಸ್ತ್ರ, ಮಹಿಳಾ ಅಧ್ಯಯನ, ಪ್ರದರ್ಶನ ಕಲೆಗಳು, ಸಂಗೀತ, ದೃಶ್ಯ ಕಲೆಗಳು. ಇವು ಮಾತ್ರ. ಅರ್ಜಿಯನ್ನ ಸಲ್ಲಿಸುವ ವಿಧಾನ: ಕೆಸೆಟ್ ವೆಬ್ಸೈಟ್ ನಲ್ಲಿ ಅರ್ಜಿ ಸಲ್ಲಿಸಬೇಕು. ಸಾಮಾನ್ಯ ಸೂಚನೆಗಳು ಹೇಳುತ್ತಲ್ಲ, ತಪ್ಪು ಉತ್ತರಗಳಿಗೆ ಋಣಾತ್ಮಕ ಮೌಲ್ಯಮಾಪನವಿರುವುದಿಲ್ಲ. ಸಾಮಾನ್ಯ ಸೂಚನೆ ಇದು ಗೊತ್ತಿದ್ರ ನಡೆಯುತ್ತ. ಗೊತ್ತಿರತ್ ನಿಮ್ಗ. ಆಕ್ಷೇಪಣೆ ಮನವಿ ನಿರ್ಧಾರವೇ ಅಂತಿಮವಾಗಿರುತ್ತದೆ ಮತ್ತು ಅಂತಿಮ ಉತ್ತರಗಳನ್ನ ಅಂತರ್ಜಾಲದಲ್ಲಿ ಪ್ರಕಟಿಸಿ ನಂತರ ಕೆಸೆಟ್ ಫಲಿತಾಂಶವನ್ನ ಪ್ರಕಟಿಸಲಾಗುವುದು. ಇದು ಎಲ್ಲ ಮುಂದಿನ ಪ್ರೊಸೆಸ್ ಅನ್ನ ನೀವು ತಿಳ್ಕೊಂಡಿರ್ತೀರಿ, ಅಂದ್ರೆ ಗೊತ್ತಿರತ್ತೆ ಸಾಮಾನ್ಯವಾಗಿ ಏನೇನ್ ನಡೆಯುತ್ತ ಅಂತಂದು. ಇದು ಒಂದಿಷ್ಟು ಅಭ್ಯರ್ಥಿಗಳಿಗೆ ಗೊತ್ತಿರಲ್ಲ. ಪದೇ ಪದೇ ಫೋನ್ ಮಾಡಿ ಸ್ವಲ್ಪ ಮಾಹಿತಿಯನ್ನ ಕೇಳ್ತಾ ಇರ್ತಾರ. ಅದಕ್ಕ ಒಂದು ನೋಟಿಫಿಕೇಶನ್ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಇರಲಿ ಅಂತ ಮಾಡ್ತು. ಇನ್ನು ಏನಾದ್ರೂ ನಿಮ್ಗೆ ಸಮಸ್ಯೆಗಳಿದ್ರ, ಡೌಟ್ ಇದ್ರ ಕಮೆಂಟ್ ಮಾಡಿ, ನನಗೆ ತಿಳಿದ ಮಾಹಿತಿಯನ್ನ ಡಿಸ್ಕಸ್ ಮಾಡೋಣ, ಶೇರ್ ಮಾಡ್ಕೊತೀನಿ. ಇದಿಷ್ಟು ಈ ವಿಡಿಯೋದಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ. ಮತ್ತೆ ಕೆಸೆಟ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಅಭ್ಯರ್ಥಿಗಳಿಗೆ ಸಹಾಯವಾಗಲಿ ಅಂತಂದು ಒಂದಿಷ್ಟು ವಿಡಿಯೋನ ನೋಡ್ತೀನಿ, ಮಾಡಕ್ ಟ್ರೈ ಮಾಡ್ತೀನಿ, ಸಾಧ್ಯವಾದ್ರ ಮಾಡಿ ಹಾಕ್ತೀನಿ.